ಎಲ್ಲರಿಗೂ ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಸೊ ನನ್ನೇ ಫ್ರಸ್ಟ್ರೇಷನ್ ಅಂತೂ ಸರಿಯಾಗಿ ಉಗ್ದಾಕ್ಬಿಟ್ಟಿದ್ದೀನಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ. ಕ್ಷಮೆ ಎಲ್ಲ ಏನು ಕೇಳಲ್ಲ ಗುರು. ಅವ್ರು ಮಾಡಿರೋ ಕಂತ್ರಿ ಕೆಲಸಕ್ಕೆ ಅದೇ ದೊಡ್ಡದು. ಅವ್ರಿಗೆ ಎಲ್ಲರೂ ಹಾಕೊಂಡು ಉಗಿತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಒಂದು ಆರ್ ಸಿ ಬಿ ಫ್ಯಾನ್ಸ್ದು ಇಚ್ಛೆ ತೀರ್ಸೋಕ್ಕಾಗಲಿ ಅಂದರೆ ಏನು ಮ್ಯಾನೇಜ್ಮೆಂಟ್ ಅದು? ಆ ಥರ ಅಂತ ಉಗಿತಾ ಇದ್ದಾರೆ ಹಾಕ್ಕೊಂಡು. ಸೊ ನಾನು ಅಷ್ಟೇ ಅದೇ ಥರನೇ ಆ ಫ್ರಸ್ಟ್ರೇಷನಲ್ಲಿ ಸರಿಯಾಗಿ ಉಗ್ದಾಕಿದ್ದೀನಿ. ಅದು ಬಿಟ್ಟಾಕಿ ಯಾರು ಏನು ಮಾಡೋದು, ನಮ್ಮ ಟೀಮು ನಾವು ಸಪೋರ್ಟ್ ಮಾಡಲೇಬೇಕು. ಸೊ ಅದಕ್ಕೆ ನಿನ್ನೆ ಒಂದು ಸ್ವಲ್ಪ ಬೈಗಳು ಮಾಡಿದ್ದಾರೆ. ಯಾರನ್ನ ಬೈ ಮಾಡಿದ್ರು ಅದೆಲ್ಲ ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ. ಈಗ ಇನ್ನೂ ಎಷ್ಟಿದೆ ಪರ್ಸ್ ವ್ಯಾಲ್ಯೂ, ಮತ್ತು ನಾಳೆ ಇವತ್ತು ಯಾರನ್ನ ತೊಗೋಬೋದು ಆಪ್ಷನಲ್ಲಿ, ಅದೆಲ್ಲ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಸೊ ವೀಡಿಯೋಗೆ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ಕ್ರಿಕೆಟ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ಆದಷ್ಟು ನೋಡೋರು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ, ಹೇಳಿ ಈ ಥರ ಕ್ರಿಕೆಟ್ ಹುಡುಗ ಅಂತ ಒಬ್ಬ ಇದ್ದಾನೆ, ಚೆನ್ನಾಗಿ ಮಾಡ್ತಾನೆ ವೀಡಿಯೋ ಅಂತ ನಿಮಗೆ ಅನಿಸಿದ್ರೆ ಮಾತ್ರ ಹೋಗಿ ಹೇಳಿ, ಬೇರೆಯವ್ರಿಗೂ ಶೇರ್ ಮಾಡಿ ವೀಡಿಯೋನ, ಬೇರೆಯವರು ನೋಡಲಿ ಇಷ್ಟಪಡಲಿ ಅಂತ ಹೇಳ್ತಾ. ಸೊ ಬನ್ನಿ, ನಿನ್ನೆ ಬೈಸ್ಗಳು ಯಾವ ಥರ ಮಾಡಿದ್ರು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಅಂತ ಡಿಸ್ಕಸ್ ಮಾಡೋಣ. ಫಸ್ಟು ಈಗ ರಿಟೆನ್ಷನಲ್ಲಿ ನಿಮಗೆ ಗೊತ್ತು 37 ಕೋಟಿ ಖರ್ಚು ಮಾಡಿದರು 3 ಜನಕ್ಕೆ. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಮತ್ತು ಯಶ್ ದಯಾಲ್ ಅವರು. ಅದು ಹಳೆ ವಿಷಯ ನಿಮಗೆ. ಸೊ ನಿನ್ನೆ ಆಕ್ಷನಲ್ಲಿ ಅವರು 52.35 ಕೋಟಿ ಖರ್ಚು ಮಾಡಿದ್ದಾರೆ. ಎಷ್ಟು ಪ್ಲೇಯರ್ನ ತೊಗೊಂಡಿದ್ದಾರೆ? 6 ಪ್ಲೇಯರನ್ನು ತೊಗೊಂಡಿದ್ದಾರೆ. ಸೊ 6 ಪ್ಲೇಯರ್ಗೆ 52.35 ಕೋಟಿ ಖರ್ಚು ಮಾಡಿದ್ದಾರೆ. ಸೊ ಇನ್ನು ಮಿಕ್ಕಿರೋ ಪರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 30.65 ಕೋಟಿ ಮಿಕ್ಕಿದೆ. ಸೊ ಅದರಲ್ಲಿ ಇವತ್ತು ಆಕ್ಷನ್ ನಡೆಯುತ್ತಲ್ಲ, ಸೊ ಅಷ್ಟು ಈ ಅಮೌಂಟಲ್ಲಿ ಇನ್ನೂ ಎಷ್ಟು ಮಿನಿಮಮ್ ಇನ್ನೂ 9 ಜನನ ತೊಗೋಬೇಕು. ಈಗ 9 ಜನ ಆಗಿದ್ದಾರೆ ಪ್ಲೇಯರು. ನಿಮಗೆ ಒಂದು ಟೀಮಲ್ಲಿ IPL ಫ್ರಾಂಚೈಸಲ್ಲಿ ಮಿನಿಮಮ್ ಅಂದರೂ 18 ಜನ ಇರಬೇಕು, ಮ್ಯಾಕ್ಸಿಮಮ್ 25 ಜನ. ಸೊ ಅದರಲ್ಲಿ ಈಗ ಆರ್ ಸಿ ಬಿ ಇನ್ನೂ 9 ಜನನ ತೊಗೋಬೇಕು ಮೇನಾಗಿ ಅಷ್ಟೇ. ಅದಾದಮೇಲೆ ಟೋಟಲ್ ಪ್ಲೇಯರ್ಸ್ ಅದೇ 25 ಜನದಲ್ಲಿ 9 ಜನ ಇದ್ದಾರೆ. ಇನ್ನೂ 9 ಜನ ತೊಗೋಬೇಕು. ಮಿನಿಮಮ್ ಅಂದರೆ 18 ಜನ ಇರಬೇಕು. ಅದರಲ್ಲಿ 6 ಜನ ಇಂಡಿಯನ್ಸು ಮತ್ತು 3 ಜನ ಓವರ್ಸೀಸು. ಸೊ ಇಷ್ಟು ನಿಮಗೆ ಆಪ್ಷನಲ್ಲಿ ಗೊತ್ತು, ನಿಮಗೆ ರಿಟೆನ್ಷನ್ಸ್ ಗೊತ್ತು ನಿಮಗೆ. ವಿರಾಟ್ ಕೊಹ್ಲಿ ಅವರು, ರಜತ್ ಪಟಿದಾರಲ್ಲಿ ಮತ್ತು ಯಶ್ ದಯಾಲ್ ಮುಂಚೆನೇ ಎಷ್ಟೆಷ್ಟು ಹೋದ್ರು ಅಂತ ಗೊತ್ತಿರುತ್ತೆ ನಿಮಗೆ. ನಿನ್ನೆ ಆಪ್ಷನಲ್ಲಿ ಯಾರನ್ನ ತೊಗೊಂಡ್ರು ಅಂತ ಡಿಸ್ಕಸ್ ಮಾಡೋಣ. ಫಸ್ಟು ತೊಗೊಂಡಿದ್ದವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗೆ ಹೋಗೋಣ. ವಿಕೆಟ್ ಕೀಪರ್ಸ್ನ ಇಬ್ಬರನ್ನ ತೊಗೊಂಡ್ರು. ಒಂದು ಜಿತೇಶ್ ಶರ್ಮಾ, ಇಂಡಿಯನ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು. ಸೊ ಅವ್ರನ್ನ ಫಿನಿಷರ್ ಆಗಿ ನೋಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ ಆರ್ ಸಿ ಬಿ ಮ್ಯಾನೇಜ್ಮೆಂಟು. ಸೊ ಅವರಿಗೆ 11 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ಫುಲ್ಲು ಪೈಪೋಟಿ ಇತ್ತು ಅವರಿಗೆ. ಪೈಪೋಟಿ ಪಂಜಾಬ್ PBKS ಮತ್ತು ಆರ್ ಸಿ ಬಿ ಸಖತ್ತಾಗಿ ಬಿಡ್ ಮಾಡ್ತಾಯಿದ್ರು. ಯಾಕಂದರೆ ಒಬ್ಬ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಬೇಕೇ ಬೇಕು ನಿಮಗೆ. ನಂಬರ್ 6 ನಂಬರ್ 7 ಬ್ಯಾಟಿಂಗ್ ಆಡೋ ಪ್ಲೇಯರು ನಮ್ಮ ಆರ್ ಸಿ ಬಿಲಿ ಇರಲಿಲ್ಲ. ಸೊ ಇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸೊ ಅದಕ್ಕೆ 11 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ ಅವ್ರನ್ನ. ಮತ್ತು ನೆಕ್ಸ್ಟು ಇನ್ನೊಂದು ದೊಡ್ಡ ಬೈ ಮಾಡಿದ್ದು ಅಂದರೆ ಸಾಲ್ಟ್ ಅವರು. KKR ತಿರ್ಗಾ ಇವ್ರನ್ನ ಬಿಡೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಇನ್ನೊಂದು ಬೈ ಮೆಚ್ಚಬೇಕು ಗುರು. ಆರ್ ಸಿ ಬಿ ಅವರು ವೆಂಕಟೇಶ್ ಅಯ್ಯರ್ಗೆ 20 ಕೋಟಿ ಮೇಲೆ ಹೋಗ್ತಾಯಿದ್ರು. ಸೊ ಅದು ಒಳ್ಳೆ ಬೈ ಆಗ್ತಾಯಿತ್ತು ತೊಗೊಂಡಿದ್ದಿದ್ರೆ. ಆದರೆ KK ಅವರು ಕನ್ಫರ್ಮಾಗಿ ಬಂದ್ಬಿಟ್ಟಿದ್ರು, ನಾವು ದೊಡ್ಡ ಬೈ ಮಾಡಿದ್ರೆ ನಾವು ಇವ್ರನ್ನೇ ಅಂತ, ವೆಂಕಟೇಶ್ ಅಯ್ಯರ್ ಅವ್ರನ್ನ. ಸೊ ಅದಕ್ಕೆ ಅವರು 23.85 ಕೋಟಿಗೇನೋ ಹೋಗಿದ್ದಾರೆ. ಥರ್ಡ್ ಹೈಯೆಸ್ಟ್ ಬಿಡ್ಡು ಪಂತು ಮತ್ತು ಶ್ರೇಯಸ್ ಅಯ್ಯರ್ ಆದಮೇಲೆ. ಇದೊಂದು ಖುಷಿ ವಿಷಯ. ವೆಂಕಟೇಶ್ ಅಯ್ಯರ್ಗೆ ನಾವು ಬಿಡ್ ಮಾಡಿದ್ದು, ಒಳ್ಳೆ ಪ್ಲೇಯರು, ಬರಬೇಕಿತ್ತು ಆರ್ ಸಿ ಬಿಗೆ. ಏನು ಮಾಡೋಕ್ಕಲ್ಲ, ಅನ್ಫಾರ್ಚುನೇಟ್ KK ಅವರು ಡಿಸೈಡ್ ಆಗಿ ಬಂದುಬಿಟ್ಟಿದ್ರು. ಸೊ ಅದ್ರ ಬದಲು ಅದಕ್ಕೆ ಸಾಲ್ಟ್ ಅವ್ರನ್ನ ತೊಗೊಂಡಿದ್ದೀವಿ, ಫಿಲಿಪ್ ಸಾಲ್ಟ್ ಅವರು. ಅವರು ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮ್ಯಾನು. ನಿಮಗೆ ಲಾಸ್ಟ್ ಸೀಸನ್ ಗೊತ್ತು ನಿಮಗೆ, KKRಗೆ ಎಂತೆಂಥ ಬೆಂಕಿ ಓಪನಿಂಗ್ ಸ್ಕೋರ್ ಮಾಡ್ಕೊಂಡು ಕೊಡ್ತಾಯಿದ್ರು. ಸೊ ಅದೇ ಥರನೇ ಈಗ ಆರ್ ಸಿ ಬಿಗೂ 11.50 ಕೋಟಿಗೆ ಆರ್ ಸಿ ಬಿಗೆ ಬಂದಿದ್ದಾರೆ. ಸೊ ಇವರು ನಿಮಗೆ ಸೆಕೆಂಡ್ ಪ್ಲೇಯರು. ಮತ್ತು ಇನ್ನೊಂದು ಫಸ್ಟ್ ಪ್ಲೇಯರ್ ನಿಮಗೆ ಬಿಡ್ ಮಾಡಿದ್ದು ಗೊತ್ತು, ಲಿಯಮ್ ಲಿವಿಂಗ್ಸ್ಟನ್ನು. ನನಗೇನು ಅಷ್ಟೊಂದು ಇದು ಒಳ್ಳೆ ಬೈ ಅಂತೇನು ಹೇಳಲ್ಲ, ಆ್ಯಾವ್ರೇಜ್ ಮತ್ತು ಬ್ಯಾಡ್ ಬೈ ಅಂತ ಹೇಳ್ತೀನಿ. ಸೊ ಆರ್ ಸಿ ಬಿ ಒಂದು ಸ್ಟೀಲೇ ಮಾಡಿಲ್ಲ ಗುರು. ಲೈಕ್ ಇವನು ಇಂಥ ಪ್ಲೇಯರ್ನ ಇಷ್ಟಕ್ಕೆ ಬರೀ ಮಿನಿಮಮ್ ತೊಗೊಂಡಿದ್ರೆ ಆ ಥರ ಅದೆಲ್ಲ ಸ್ಟೀಲ್ ಅಂತ ಹೇಳ್ಬೋದಿತ್ತು. ಸೊ ಆ ಥರ ಏನು ಮಾಡೋಕ್ಕೆ ಹೋಗಿಲ್ಲ ಆರ್ ಸಿ ಬಿ. ಒಳ್ಳೆ ಪ್ಯಾದೆ ಥರ ಹೋಗ್ತಾರೆ ಆಪ್ಷನಲ್ಲಿ ಅವರು. ನಾವು ಇಂತಿಂಥ ಪ್ಲೇಯರು ಇಂದ ಬಂದರೆ ಹಿಂಗೆ ಕೊಡ್ತೀವಿ ಅಂತ ಹೋಗ್ತಾರೇನೋ ಅವರು. ಸೊ ಲಿಯಮ್ ಲಿವಿಂಗ್ಸ್ಟನ್ ಗೊತ್ತು ನಿಮಗೆ, ಸೇಮ್ ಮ್ಯಾಕ್ಸ್ವೆಲ್ ಡೂಪ್ಲಿಕೇಟು. 1 ಮ್ಯಾಚ್ ಆಡ್ತಾರೆ, 1 ಮ್ಯಾಚ್ ಜೈ ಅನ್ನಿಸ್ತಾರೆ.
ಸೊ ನೋಡೋಣ, ಮ್ಯಾಕ್ಸ್ವೆಲ್ ಆರ್ ಸಿ ಬಿಗೆ ಬಂದಾಗ 2 ಸೀಸನ್ ಚೆನ್ನಾಗಿ ಆಡಿದ್ರು. ಇವರು ನೋಡೋಣ ಏನೋ ಚೇಂಜಸ್ ಆಗುತ್ತಾ. ಲಿಯಮ್ ಲಿವಿಂಗ್ಸ್ಟನ್ನು ಆದರೆ ಬಾಲಿಂಗ್ ಸಖತ್ತಾಗಿ ಮಾಡ್ತಾರೆ ಇವರು, ಹೇಳ್ತಾ ಇದ್ದೀನಿ ಈಗಲೇ. ಆಲ್ರೌಂಡರು, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಏನೋ ಸ್ಪಿನ್ ಟ್ರ್ಯಾಕ್ ಸಿಕ್ಕಿದ್ರೆ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಲಿಯಮ್ ಲಿವಿಂಗ್ಸ್ಟನ್ನು. ಸೊ ಲೆಫ್ಟ್ ಹ್ಯಾಂಡರ್ಗೂ ಮಾಡ್ತಾರೆ, ರೈಟ್ ಹ್ಯಾಂಡರ್ಗೂ ಮಾಡ್ತಾರೆ. ಸೊ ವೆರೈಟಿ ಇದೆ. ಸೊ ಇದೊಂದು ಬಾಲಿಂಗಲ್ಲಿ ಡೀಸೆಂಟ್ ಅಂತ ಹೇಳ್ತೀನಿ. ಬ್ಯಾಟಿಂಗ್ ಹೊಡಿಬೇಕು ಗುರು. ನಂಬರ್ 5 ಇವ್ರ ಪೊಸಿಷನ್ನೇ ಅನ್ಕೊತೀನಿ. ಸೊ ಇವರಿಗೆ ಯಾವ ಥರ ಮ್ಯಾನೇಜ್ಮೆಂಟು ಮಾತಾಡ್ತಾರೆ, ಏನು ಅವ್ರದ್ದು ರೋಲ್ ಕೊಡ್ತಾರೆ ಮ್ಯಾನೇಜ್ಮೆಂಟು ಅಂತ ನೋಡಬೇಕು. ಮತ್ತು ಇನ್ನು 3 ಜನ ಬಾಲರ್ಸ್ನ ತೊಗೊಂಡ್ರು. ಆ 3 ಜನ ಬಾಲರ್ಸು ಇವರು ರಶೀದ್ ದಾರ್, ಸಲಾಮ್ 6 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಫಸ್ಟು ಬಿಡ್ ಮಾಡಿದ್ದು ಬರೀ 2 ಕೋಟಿಗೆ. ಅದಾದಮೇಲೆ ಡೆಲ್ಲಿ ಅವ್ರ ಹತ್ರ RTM ಇರುತ್ತೆ. ಸೊ ಅವರು RTM ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ RCB ಅದನ್ನು ಜಾಸ್ತಿ ಮಾಡಬೇಕಿತ್ತು. ಸೊ ಅದಕ್ಕೆ ಒಂದೇ ಸತಿ 4 ಕೋಟಿ ಜಾಸ್ತಿ ಮಾಡಿದ್ರು. ನಾನು ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೊತೀನಿ. ಮೋಸ್ಟ್ಲಿ ಅವರು ಯಾಕೆ ಗೊತ್ತಾ 4 ಕೋಟಿ ಮಾಡಿದ್ದು, ಏನೋ ಡೆಲ್ಲಿ ಬರೀ 2 ಕೋಟಿ ಜಾಸ್ತಿ ಮಾಡಿ ಬರೀ 4 ಕೋಟಿ ಅಂತ ಹೇಳಿದರೆ ಮೋಸ್ಟ್ಲಿ ಡೆಲ್ಲಿ ಅವ್ರು ತೊಗೊತಾ ಇದ್ರು. ಸೊ ಅದಕ್ಕೆ ಅವರು ತೊಗೊಬಾರ್ದಂತ 4 ಕೋಟಿ ಜಾಸ್ತಿ ಮಾಡಿ 6 ಕೋಟಿ ಬಿಡ್ ಮಾಡಿದ್ರು. ಸೊ ಇವ್ರ ಮೇಲೆ ಹಂಗಾರೆ ಇವ್ರನ್ನ ಮೇನು ಡೆತ್ ಬೌಲರ್ ಥರ ನೋಡ್ತಾ ಇದ್ದಾರೆ. ಲೈಕ್ ನಿಮಗೆ ಲಾಸ್ಟ್ ಸೀಸನಲ್ಲಿ ಡೆಲ್ಲಿಗೆ ಡೆತ್ ಬೌಲರ್ ಆಗ್ತಾ ಇದ್ದಿದ್ದೆ ಈ ರಶೀದ್ ದಾರ್ ಅವರು. ಸೊ ಚೆನ್ನಾಗಿ ಮಾಡ್ತಾಯಿದ್ರು. ಅದು ಸಿರಾಜ್ನ ಬಿಟ್ಟು ಇವ್ರನ್ನ ತೊಗೊಂಡಿದ್ದಾರೆ ಅಂದರೆ ನನ್ನ ಪ್ರಕಾರ ಹಂಗಾರೆ ನೀವು ಭುವನೇಶ್ವರ್ ಕುಮಾರ್ಗೆ ತೊಗೊಳಲ್ಲ ಅಂದ್ಕೊಂಡಿದ್ದೀನಿ. ಇವ್ರನ್ನ ನೀವು ಡೆತ್ ಬೌಲರ್ ಥರ ನೋಡ್ತಾ ಇದ್ದೀರ ಅಂದರೆ ಮೋಸ್ಟ್ಲಿ ನಮ್ಮ ಡೆತ್ ಬೌಲರು ಯಶ್ ದಯಾಲು ಮತ್ತು ಇವರೇ ರಶೀದ್ ದಾರ್, ಸಲಾಮ್ ಅವರೇ ಅಂದ್ಕೊತೀನಿ. ಸೊ ನೋಡೋಣ, ಅವರಿಗೆ 6 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಇದಂತೂ ಬೆಂಕಿ ಬೈ ಅಂತ ಹೇಳ್ತೀನಿ. ಸುಯೇಶ್ ಶರ್ಮಾ ಅವರು. ಸೊ ನಮ್ಮ ಹತ್ರ ಯಾರು ಜೆನ್ಯೂನ್ ಸ್ಪಿನ್ನರ್ ಇರಲಿಲ್ಲ. ಸೊ KKRಗೆ ಲಾಸ್ಟ್ ಸೀಸನ್ ಅದ್ರ ಸೀಸನ್ ಚೆನ್ನಾಗಿ ಮಾಡಿದ್ದಾರೆ. ಅದು ಅಷ್ಟೊಂದು ಚಾನ್ಸ್ ಸಿಕ್ಕಿರಲಿಲ್ಲ ಸುಯೇಶ್ ಶರ್ಮಾ ಅವ್ರಿಗೆ. ಯಾಕಂದರೆ ಗೊತ್ತು ನಿಮಗೆ, ಅವ್ರ ಕಡೆ ಆಲ್ರೆಡಿ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ತಿಂದಾಕ್ತಾರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅದಕ್ಕೆ ಇವರಿಗೆ ಅಷ್ಟೊಂದು ಚಾನ್ಸ್ ಸಿಗ್ತಾ ಇರಲ್ಲ. ಸೊ ಈಗ ಬೇರೆ ಟೀಮಿಗೆ ಬಂದಿದ್ದಾರೆ, RCB ಟೀಮಿಗೆ. ಸೊ ಇದು ಒಳ್ಳೆ ಬೈ ಅಂತ ಹೇಳ್ತೀನಿ. 2.60 ಕೋಟಿಗೆ ಸುಯೇಶ್ ಶರ್ಮನ ಬಿಡ್ ಮಾಡಿ ತೊಗೊಂಡಿದ್ದಾರೆ. ಖುಷಿ ವಿಷಯ ಅಂತ ಹೇಳ್ಬೋದು. ಇದಕ್ಕೆ ಇವರಿಗೆ ಸುಯೇಶ್ ಶರ್ಮಾ ಅವರಿಗೆ ಮುಂಬೈ ಇಂಡಿಯನ್ಸು ಬಿಡ್ ಮಾಡ್ತಾ ಇರ್ತಾರೆ. ಸೊ ಆದರೆ ನಾವು RCB ಸ್ವಲ್ಪ ಬಿಡ್ ಜಾಸ್ತಿ ಮಾಡಿ ತೊಗೊಂಡ್ವಿ. ಮತ್ತು ಇನ್ನೊಂದು ನಮ್ಮ ಜೆನ್ಯೂನ್ ಫಾರಿನ್ ಫಾಸ್ಟ್ ಬೌಲರ್ ಬೇಕು ಅಂತ ಹೇಳಿದೆ. ಸೊ ಅವರು ಕನ್ಫರ್ಮಾಗಿ ಜಾಸ್ ಹೇಜಲ್ವುಡ್ ಅಂತ RCB ಮ್ಯಾನೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಅವ್ರು ಕಂಡ್ರೆ ಯಾಕೆ ಇಷ್ಟ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ 2024 IPL ಆಡಿರಲಿಲ್ಲ. ಸೊ ಏನೋ ಅವ್ರದ್ದು ಫ್ಯಾಮಿಲಿ ಕನ್ಸರ್ನ್ಸಿಂದ ಆಡಿರಲಿಲ್ಲ ಅವರು. ಸೊ 23 ಆಡಿದರು RCBಗೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಸೊ ಅದನ್ನು ನೋಡೇ ತೊಗೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ ಜಾಸ್ ಹೇಜಲ್ವುಡ್ನ. ಸೊ ಇದಕ್ಕಿಂತ ಒಳ್ಳೆ ಪ್ಲೇಯರ್ಸ್ ಇದ್ದರು. ಮಿಚೆಲ್ ಸ್ಟಾರ್ಕ್ ಅವರು ಬರೀ 10 ಮತ್ತು ರಬಾಡ ಅವರು 10.50 ಕೋಟಿಗೆ ಹೋದರು, 5-0 ಕೋಟಿಗೆ. ಶಮಿ ಮತ್ತು ಸಿರಾಜ್ನ ಬಿಟ್ಟು ಈಗ ಲೈಕ್ ಈಗ ಪವರ್ ಪ್ಲೇಯಲ್ಲಿ ನಮಗೆ ಯಾರು ಬಾಲಿಂಗ್ ಮಾಡೋದು ಅಂದರೆ ಯಶ್ ದಯಾಲು ಮತ್ತು ಜಾಸ್ ಹೇಜಲ್ವುಡ್ ಅಂತ ಆಗೋಯ್ತು. ಸೊ ಇದೇ ನಮ್ಮದು 3 ಜನ ಫಾಸ್ಟ್ ಬೌಲರ್ಸು ಕನ್ಫರ್ಮ್ ಆಗಿ ಅಂದ್ಕೊತೀನಿ. ಸೊ ಇವರಿಗಿನ್ನ ಬ್ಯಾಕಪ್ ಪ್ಲೇಯರ್ ಆಗಿ ಯಾರನ್ನ ತೊಗೊತಾರೆ ಎಕ್ಸ್ಟ್ರಾ ಅಷ್ಟೇ. ಸೊ ಇವು 3 ಜನ ನಮ್ಮ ಮೇನ್ ಫಾಸ್ಟ್ ಬೌಲರ್ಸು, ಯಶ್ ದಯಾಲು ಮತ್ತು ಈ ರಶೀದ್ ದಾರ್, ಸಲಾಮು ಮತ್ತು ಜಾಸ್ ಹೇಜಲ್ವುಡ್. ಸೊ ನೋಡೋಣ RCB ಮ್ಯಾನೇಜ್ಮೆಂಟ್ ಏನು ರೋಲ್ ಕೊಡುತ್ತೆ ಅವರಿಗೆ, ನಿಮ್ಮ ರೋಲ್ಗಳ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ 2025 IPL ಗೊತ್ತಾಗುತ್ತೆ. ಸೊ ಈಗ ಪ್ಲೇಯಿಂಗ್ ಲೆವೆನ್ ಇಶ್ಯೂಗೆ ಬಂದರೆ, ನಿಮಗೆ ಈಗ ಪ್ಲೇಯಿಂಗ್ ಲೆವೆನು ಈ 9 ಜನದಲ್ಲಿ ಎಲ್ಲೆಲ್ಲಿ ಫಿಟ್ ಆಗ್ತಾರೆ ಅಂತ ಹೇಳ್ಬಿಡ್ತೀನಿ. ನಿಮಗೀಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ನು, ಅದು ನೋ ಡೌಟ್. ಇನ್ನು ಯಾವನು ಕ್ಯಾಪ್ಟನ್ಸಿ ಮಾಡೋಕ್ಕಾಗಲ್ಲ ಅಂತ ಮೆಟೀರಿಯಲ್ಲೇ ಇಲ್ಲ ಇಲ್ಲಿ. ಸೊ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ವಾಪಸ್ ಬರ್ತಾರೇನೋ, ಮ್ಯಾನೇಜ್ಮೆಂಟ್ ಒಪ್ಸಿರುತ್ತೆ. ಸೊ ಖುಷಿ ವಿಷಯ ಅಂತ ಹೇಳ್ಬೋದು RCB ಫ್ಯಾನ್ಸಿಗೆ ಇದೊಂದು. ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸು ಮತ್ತು ಓಪನಿಂಗ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಅವರು ಓಪನ್ ಮಾಡಿದ್ರೆ ಒಂಡವರು ನಿಮಗೆ ಇನ್ನೊಂದು ಬೈ ನಿಮಗೆ ಇವತ್ತು ಪಕ್ಕ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಇದನ್ನು 3 ನಾಮ ಇಟ್ಬಿಟ್ಬಿಟ್ರು. ವಿಲ್ ಜಾಕ್ಸ್ ಈ ಬೈ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಯಾವುದೂ RTM ಯೂಸ್ ಮಾಡಿಲ್ಲ RCB ಅವರು. ಸೊ ಇವ್ರಿಗೆ ಇಟ್ಕೊಂಡಿದ್ದಾರೇನೋ ನೋಡೋಣ. ವಿಲ್ ಜಾಕ್ಸ್ನ ಬೈ ಮಾಡ್ತಾರೋ RTM ಯೂಸ್ ಮಾಡಿ ವಾಪಸ್ ತೊಗೊತಾರಂತ. ಸೊ ಅವರೇನೋ ವಾಪಸ್ ಬಂದರೆ ಅವರು ಪಕ್ಕ ನಂಬರ್ 3 ಆಡ್ತಾರೆ. ನಂಬರ್ 4 ನಿಮಗೆ ರಜತ್ ಪಟಿದಾರ್ ಅವರು, ನಂಬರ್ 5 ಲಿಯಮ್ ಲಿವಿಂಗ್ಸ್ಟನ್ನು, ನಂಬರ್ 6 ಜಿತೇಶ್ ಶರ್ಮಾ. ಸೊ ಈಗ ಇನ್ನೊಬ್ಬ ಬ್ಯಾಟ್ಸ್ಮನ್ ನೋಡ್ಕೋಬೇಕು. ನಂಬರ್ 7 ಜೆನ್ಯೂನ್ ಆಲ್ರೌಂಡರ್ ನೋಡ್ಕೋಬೇಕೀಗ. ಸೊ ಜೆನ್ಯೂನ್ ಆಲ್ರೌಂಡರ್ಸು
ಗೊತ್ತಿಲ್ಲ ಯಾರಿಗೆ ಮಣೆ ಹಾಕ್ತಾರೆ ಅಂದ್ಬಿಟ್ಟು. ಆರ್ ಸಿ ಬಿ ಮ್ಯಾನೇಜ್ಮೆಂಟು ನಾಳೆ ಗೊತ್ತಾಗುತ್ತೆ. ಮತ್ತು ಬಾಲಿಂಗ್ ಡಿಪಾರ್ಟ್ಮೆಂಟು 4 ಜನ ನಿಮ್ಗೆ ಆಲ್ರೆಡಿ ಜಾಸ್ ಹೇಜಲ್ವುಡ್ಡು, ಯಶ್ ದಯಾಲು, ರಸಿಕ್ ದಾರ್ ಸಲಾಮು ಮತ್ತು ಈ ಸುರೇಶ್ ಶರ್ಮಾ. ಸೊ ಈ 4 ಜನ ಮೇನ್ ಬೌಲರ್ಸ್ ಆಗಿ ಆಲ್ರೆಡಿ ಕನ್ಫರ್ಮ್ ಆಗಿದ್ದಾರೆ. ಮತ್ತು ಇನ್ನೊಂದು ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಬ್ಬ ಬೆಸ್ಟ್ ಒಳ್ಳೆ ಫಿನಿಷರ್ ಬ್ಯಾಟ್ಸ್ಮನ್ನ ನೋಡ್ಕೋಬೇಕು ಆರ್ ಸಿ ಬಿ. ನೆನ್ನೆ ಇವ್ರಿಗೆ ಬಿಡ್ ಮಾಡ್ತಾಯಿದ್ರು ಸಮದವ್ರಿಗೆ. ಸೊ ಸಮದವರು ಸ್ವಲ್ಪ ಜಾಸ್ತಿಗಿದೆ. ಮತ್ತು ಅಭಿನವ್ ಮನೋಹರ್ಗೂ ಬಿಡ್ ಮಾಡಿದ್ರು, ಒಂದೇ ಸತಿ ಬಿಡ್ ಮಾಡಿದ್ದು ಅಂದ್ಕೊತೀನಿ. ಅವ್ರನ್ನ ತೊಗೊಂಡಿದ್ರೆ ಚೆನ್ನಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋಬೋದಿತ್ತು. ಸೊ ನೋಡೋಣ ಯಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಾರೆ ಆರ್ ಸಿ ಬಿ. ಸೊ ಇಷ್ಟು 9 ಜನ ಎಲ್ಲೆಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಆಡ್ತಾರೆ ಅಂದ್ಬಿಟ್ಟು ನಿಮಗೆ. ಸೊ ಇಷ್ಟ ಆಗಿತ್ತು ವಿಡಿಯೋ. ಇದು ಆರ್ ಸಿ ಬಿ ಫುಲ್ ಆಕ್ಷನ್ನು ನಿನ್ನೆ ಏನು ಮಾಡಿದ್ರು ಅದ್ರದ್ದು. ಸೊ ಫುಲ್ಲು ಇವತ್ತು ಆಕ್ಷನ್ ಎಲ್ಲ ಮುಗಿಯುತ್ತಲ್ಲ. ಸೊ ಅವಾಗ ಯಾವ ಥರ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅದು ಡೀಟೇಲ್ ಡಿಸ್ಕಷನ್ ನಿಮಗೆ ಬಂದರೆ ಲೈವಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.